ಕಬ್ಬು ಬೆಳೆಯುವ ರೈತರ ಹೋರಾಟದ ವಿಚಾರ ಮೋದಿ ಸರ್ಕಾರದ ಅಂಗಳವನ್ನ ತಲುಪಿದೆ. ಇವತ್ತು ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು. ಆಗ ರೈತರ ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ. ಅಮಿತ್ ಶಾ ಅವರಿಗೆ ರೈತರ ಹೋರಾಟದ ಬಗ್ಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಇದರ ಮಧ್ಯೆ ಕಬ್ಬು ಬೆಳೆಗಾರರ ಒತ್ತಾಯ ನ್ಯಾಯಯುತವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ. ಯಾವಾಗಾರ ನೋಡಿ ನೀವು ಅವ್ರ ಸಾಲನೂ ಮನ್ನಾ ಮಾಡಲ್ಲ ಅಥವಾ ಅವರ ನೆರವಿಗೆ ಬರೋಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು 4,000 ಕೊಡ್ತಿದ್ದು 4,000 ರೈತ ವಿದ್ಯಾನಿಧಿ ತಗೊಂಡ್ರು, ಹಿಂದೆ ತೊಗೊಂಡ್ರು. ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ, ಬೀಜದ ವಿಚಾರದಲ್ಲಾಗಿರಲಿ ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು. ನಿರ್ಲಕ್ಷ್ಯ ಮತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ದಾರೆ ಬೆಲೆಗಳನ್ನು ನಮ್ಮಲ್ಲೂ ಕೊಡಬೇಕಲ್ವಾ? ಯಾರು ಕೊಡದೇನೇನು ನಾವು ಕೇಳ್ತಿಲ್ವಲ್ಲ. ಕಬ್ಬು ಬೆಳೆಯುವ ರೈತರ ಹೋರಾಟದ ವಿಚಾರ ಮೋದಿ ಸರ್ಕಾರದ ಅಂಗಳವನ್ನ ತಲುಪಿದೆ. ಇವತ್ತು ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು. ಆಗ ರೈತರ ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ. ಅಮಿತ್ ಶಾ ಅವರಿಗೆ ರೈತರ ಹೋರಾಟದ ಬಗ್ಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಇದರ ಮಧ್ಯೆ ಕಬ್ಬು ಬೆಳೆಗಾರರ ಒತ್ತಾಯ ನ್ಯಾಯಯುತವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ. ಯಾವಾಗಾರ ನೋಡಿ ನೀವು ಅವ್ರ ಸಾಲನೂ ಮನ್ನಾ ಮಾಡಲ್ಲ ಅಥವಾ ಅವರ ನೆರವಿಗೆ ಬರೋಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು 4,000 ಕೊಡ್ತಿದ್ದು 4,000 ರೈತ ವಿದ್ಯಾನಿಧಿ ತಗೊಂಡ್ರು, ಹಿಂದೆ ತೊಗೊಂಡ್ರು. ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ, ಬೀಜದ ವಿಚಾರದಲ್ಲಾಗಿರಲಿ ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು. ನಿರ್ಲಕ್ಷ್ಯ ಮತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ದಾರೆ ಬೆಲೆಗಳನ್ನು ನಮ್ಮಲ್ಲೂ ಕೊಡಬೇಕಲ್ವಾ? ಯಾರು ಕೊಡದೇನೇನು ನಾವು ಕೇಳ್ತಿಲ್ವಲ್ಲ. ಕಬ್ಬು ಬೆಳೆಯುವ ರೈತರ ಹೋರಾಟದ ವಿಚಾರ ಮೋದಿ ಸರ್ಕಾರದ ಅಂಗಳವನ್ನ ತಲುಪಿದೆ. ಇವತ್ತು ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು. ಆಗ ರೈತರ ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ. ಅಮಿತ್ ಶಾ ಅವರಿಗೆ ರೈತರ ಹೋರಾಟದ ಬಗ್ಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಇದರ ಮಧ್ಯೆ ಕಬ್ಬು ಬೆಳೆಗಾರರ ಒತ್ತಾಯ ನ್ಯಾಯಯುತವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ. ಯಾವಾಗಾರ ನೋಡಿ ನೀವು ಅವ್ರ ಸಾಲನೂ ಮನ್ನಾ ಮಾಡಲ್ಲ ಅಥವಾ ಅವರ ನೆರವಿಗೆ ಬರೋಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು 4,000 ಕೊಡ್ತಿದ್ದು 4,000 ರೈತ ವಿದ್ಯಾನಿಧಿ ತಗೊಂಡ್ರು, ಹಿಂದೆ ತೊಗೊಂಡ್ರು. ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ, ಬೀಜದ ವಿಚಾರದಲ್ಲಾಗಿರಲಿ ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು. ನಿರ್ಲಕ್ಷ್ಯ ಮತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ದಾರೆ ಬೆಲೆಗಳನ್ನು ನಮ್ಮಲ್ಲೂ ಕೊಡಬೇಕಲ್ವಾ? ಯಾರು ಕೊಡದೇನೇನು ನಾವು ಕೇಳ್ತಿಲ್ವಲ್ಲ. ಕಬ್ಬು ಬೆಳೆಯುವ ರೈತರ ಹೋರಾಟದ ವಿಚಾರ ಮೋದಿ ಸರ್ಕಾರದ ಅಂಗಳವನ್ನ ತಲುಪಿದೆ. ಇವತ್ತು ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು. ಆಗ ರೈತರ ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ. ಅಮಿತ್ ಶಾ ಅವರಿಗೆ ರೈತರ ಹೋರಾಟದ ಬಗ್ಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಇದರ ಮಧ್ಯೆ ಕಬ್ಬು ಬೆಳೆಗಾರರ ಒತ್ತಾಯ ನ್ಯಾಯಯುತವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ. ಯಾವಾಗಾರ ನೋಡಿ ನೀವು ಅವ್ರ ಸಾಲನೂ ಮನ್ನಾ ಮಾಡಲ್ಲ ಅಥವಾ ಅವರ ನೆರವಿಗೆ ಬರೋಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು 4,000 ಕೊಡ್ತಿದ್ದು 4,000 ರೈತ ವಿದ್ಯಾನಿಧಿ ತಗೊಂಡ್ರು, ಹಿಂದೆ ತೊಗೊಂಡ್ರು. ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ, ಬೀಜದ ವಿಚಾರದಲ್ಲಾಗಿರಲಿ ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು. ನಿರ್ಲಕ್ಷ್ಯ ಮತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ದಾರೆ ಬೆಲೆಗಳನ್ನು ನಮ್ಮಲ್ಲೂ ಕೊಡಬೇಕಲ್ವಾ? ಯಾರು ಕೊಡದೇನೇನು ನಾವು ಕೇಳ್ತಿಲ್ವಲ್ಲ. ಕಬ್ಬು ಬೆಳೆಯುವ ರೈತರ ಹೋರಾಟದ ವಿಚಾರ ಮೋದಿ ಸರ್ಕಾರದ ಅಂಗಳವನ್ನ ತಲುಪಿದೆ. ಇವತ್ತು ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು. ಆಗ ರೈತರ ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ. ಅಮಿತ್ ಶಾ ಅವರಿಗೆ ರೈತರ ಹೋರಾಟದ ಬಗ್ಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಇದರ ಮಧ್ಯೆ ಕಬ್ಬು ಬೆಳೆಗಾರರ ಒತ್ತಾಯ ನ್ಯಾಯಯುತವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ. ಯಾವಾಗಾರ ನೋಡಿ ನೀವು ಅವ್ರ ಸಾಲನೂ ಮನ್ನಾ ಮಾಡಲ್ಲ ಅಥವಾ ಅವರ ನೆರವಿಗೆ ಬರೋಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು 4,000 ಕೊಡ್ತಿದ್ದು 4,000 ರೈತ ವಿದ್ಯಾನಿಧಿ ತಗೊಂಡ್ರು, ಹಿಂದೆ ತೊಗೊಂಡ್ರು. ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ, ಬೀಜದ ವಿಚಾರದಲ್ಲಾಗಿರಲಿ ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು. ನಿರ್ಲಕ್ಷ್ಯ ಮತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ದಾರೆ ಬೆಲೆಗಳನ್ನು ನಮ್ಮಲ್ಲೂ ಕೊಡಬೇಕಲ್ವಾ? ಯಾರು ಕೊಡದೇನೇನು ನಾವು ಕೇಳ್ತಿಲ್ವಲ್ಲ. ಕಬ್ಬು ಬೆಳೆಯುವ ರೈತರ ಹೋರಾಟದ ವಿಚಾರ ಮೋದಿ ಸರ್ಕಾರದ ಅಂಗಳವನ್ನ ತಲುಪಿದೆ. ಇವತ್ತು ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು. ಆಗ ರೈತರ ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ. ಅಮಿತ್ ಶಾ ಅವರಿಗೆ ರೈತರ ಹೋರಾಟದ ಬಗ್ಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಇದರ ಮಧ್ಯೆ ಕಬ್ಬು ಬೆಳೆಗಾರರ ಒತ್ತಾಯ ನ್ಯಾಯಯುತವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ.
ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ. ಯಾವಾಗಾರ ನೋಡಿ ನೀವು, ಅವ್ರ ಸಾಲನೂ ಮನ್ನಾ ಮಾಡಲ್ಲ, ಅಥವಾ ಅವರ ನೆರವಿಗೆ ಬರೋಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು 4,000 ಕೊಡ್ತಿದ್ದು 4,000 ರೈತ ವಿದ್ಯಾನಿಧಿ ತಗೊಂಡ್ರು, ಹಿಂದೆ ತಗೊಂಡ್ರು. ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ, ಬೀಜದ ವಿಚಾರದಲ್ಲಾಗಿರಲಿ, ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು. ನಿರ್ಲಕ್ಷ್ಯ. ಮತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ದಾರೆ ಬೆಲೆಗಳನ್ನು, ನಮ್ಮಲ್ಲೂ ಕೊಡಬೇಕಲ್ವಾ? ಯಾರು ಕೊಡದೇನೇನು ನಾವು ಕೇಳ್ತಿಲ್ವಲ್ಲ. ಕಬ್ಬು ಬೆಳೆಯುವ ರೈತರ ಹೋರಾಟದ ವಿಚಾರ ಮೋದಿ ಸರ್ಕಾರದ ಅಂಗಳವನ್ನ ತಲುಪಿದೆ. ಇವತ್ತು ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು. ಆಗ ರೈತರ ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ. ಅಮಿತ್ ಶಾ ಅವರಿಗೆ ರೈತರ ಹೋರಾಟದ ಬಗ್ಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಇದರ ಮಧ್ಯೆ ಕಬ್ಬು ಬೆಳೆಗಾರರ ಒತ್ತಾಯ ನ್ಯಾಯಯುತವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ. ಯಾವಾಗಾರ ನೋಡಿ ನೀವು, ಅವ್ರ ಸಾಲನೂ ಮನ್ನಾ ಮಾಡಲ್ಲ, ಅಥವಾ ಅವರ ನೆರವಿಗೆ ಬರೋಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು 4,000 ಕೊಡ್ತಿದ್ದು 4,000 ರೈತ ವಿದ್ಯಾನಿಧಿ ತಗೊಂಡ್ರು, ಹಿಂದೆ ತಗೊಂಡ್ರು. ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ, ಬೀಜದ ವಿಚಾರದಲ್ಲಾಗಿರಲಿ, ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು. ನಿರ್ಲಕ್ಷ್ಯ. ಮತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ದಾರೆ ಬೆಲೆಗಳನ್ನು, ನಮ್ಮಲ್ಲೂ ಕೊಡಬೇಕಲ್ವಾ? ಯಾರು ಕೊಡದೇನೇನು ನಾವು ಕೇಳ್ತಿಲ್ವಲ್ಲ. ಕಬ್ಬು ಬೆಳೆಯುವ ರೈತರ ಹೋರಾಟದ ವಿಚಾರ ಮೋದಿ ಸರ್ಕಾರದ ಅಂಗಳವನ್ನ ತಲುಪಿದೆ. ಇವತ್ತು ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು. ಆಗ ರೈತರ ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ. ಅಮಿತ್ ಶಾ ಅವರಿಗೆ ರೈತರ ಹೋರಾಟದ ಬಗ್ಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಇದರ ಮಧ್ಯೆ ಕಬ್ಬು ಬೆಳೆಗಾರರ ಒತ್ತಾಯ ನ್ಯಾಯಯುತವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ. ಯಾವಾಗಾರ ನೋಡಿ ನೀವು, ಅವ್ರ ಸಾಲನೂ ಮನ್ನಾ ಮಾಡಲ್ಲ, ಅಥವಾ ಅವರ ನೆರವಿಗೆ ಬರೋಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು 4,000 ಕೊಡ್ತಿದ್ದು 4,000 ರೈತ ವಿದ್ಯಾನಿಧಿ ತಗೊಂಡ್ರು, ಹಿಂದೆ ತಗೊಂಡ್ರು. ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ, ಬೀಜದ ವಿಚಾರದಲ್ಲಾಗಿರಲಿ, ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು. ನಿರ್ಲಕ್ಷ್ಯ. ಮತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ದಾರೆ ಬೆಲೆಗಳನ್ನು, ನಮ್ಮಲ್ಲೂ ಕೊಡಬೇಕಲ್ವಾ? ಯಾರು ಕೊಡದೇನೇನು ನಾವು ಕೇಳ್ತಿಲ್ವಲ್ಲ. ಅವರಿಗೆ ರೈತರ ಹೋರಾಟದ ಬಗ್ಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಇದರ ಮಧ್ಯೆ ಕಬ್ಬು ಬೆಳೆಗಾರರ ಒತ್ತಾಯ ನ್ಯಾಯಯುತವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ. ಯಾವಾಗಾರ ನೋಡಿ ನೀವು, ಅವ್ರ ಸಾಲನೂ ಮನ್ನಾ ಮಾಡಲ್ಲ, ಅಥವಾ ಅವರ ನೆರವಿಗೆ ಬರೋಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು 4,000 ಕೊಡ್ತಿದ್ದು 4,000 ರೈತ ವಿದ್ಯಾನಿಧಿ ತಗೊಂಡ್ರು, ಹಿಂದೆ ತಗೊಂಡ್ರು. ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ, ಬೀಜದ ವಿಚಾರದಲ್ಲಾಗಿರಲಿ, ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು. ನಿರ್ಲಕ್ಷ್ಯ. ಮತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ದಾರೆ ಬೆಲೆಗಳನ್ನು, ನಮ್ಮಲ್ಲೂ ಕೊಡಬೇಕಲ್ವಾ? ಯಾರು ಕೊಡದೇನೇನು ನಾವು ಕೇಳ್ತಿಲ್ವಲ್ಲ.